ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಅದರ ಜೊತೆಗೆ ಇನ್ನೊಬ್ಬ ಮಹಾಚೇತನ, ನಾವೆಲ್ಲರೂ ಮರೆತಿರುವ, ಬಹುಶಃ ತಿಳಿದುಕೊಳ್ಳದೇ ಇರುವ ಮಹಾಚೇತನದ ಇವತ್ತು ಜನ್ಮದಿನ. ಅವರು ಬೇರೆ ಯಾರೂ ಅಲ್ಲ, ಯಲ್ಲಪ್ರಗಡ ಸುಬ್ರಾವ್ ಅಂಥೇಳಿ. ಯಲ್ಲಪ್ರಗಡ ಸುಬ್ರಾವ್ ಏನು ವಿಶೇಷ ಅಂತಂದರೆ, ಇವರು ಕೀಮೋಥೆರಪಿ ಅಂತಂದರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗತಕ್ಕಂತಹ ಒಂದು ಶ್ರೇಷ್ಠ ಔಷಧಿ ಮಿಥೋಟ್ರೆಕ್ಸೆಟ್ ಎಂಬ ಔಷಧಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ಕಂಡುಹಿಡಿದಿರತಕ್ಕಂತಹ ಶ್ರೇಷ್ಠ ವಿಜ್ಞಾನಿ. ಅದರ ಜೊತೆಗೆ ಟೆಟ್ರಾಸೈಕ್ಲಿನ್ ಎಂಬ ಒಂದು ಆ್ಯಂಟಿಬಯೋಟಿಕ್ಕನ್ನು ಕಂಡುಹಿಡಿಯುವುದರ ಮೂಲಕ ಸಾವಿರಾರು ಜನರ ಜೀವವನ್ನು ಉಳಿಸಿದಂತಹ ಮಹಾಚೇತನ. ಇಂತಹ ಮಹಾಚೇತನ ವಿದೇಶಿ ವಿಜ್ಞಾನಿಗಳ ಒಂದು ತಾರತಮ್ಯ ಭಾವನೆಯಿಂದ ಅವರನ್ನು ಬೆಳಕಿಗೆ ಬರದೇ ಇರುವಂತಹ ತಡೆದಿರುವಂಥದ್ದು. ಅದರ ಜೊತೆಗೆ ಭಾರತೀಯರಾದ ನಾವು ಕೂಡ ಅವರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡದೇ ಇರುವಂಥದ್ದು ದುರಂತವೇ ಸರಿ. ಆದ್ದರಿಂದ ಅವರ ಜನ್ಮದಿನವಾದ ಇವತ್ತು ಅವರನ್ನು ನೆನೆಯೋಣ. ಹಲವಾರು ಕ್ಯಾನ್ಸರ್ ರೋಗಿಗಳ ಬಾಳಿನಲ್ಲಿ ಬೆಳಕಾಗಿರತಕ್ಕಂಥ ಆ ಮಹಾನ್ ಚೇತನಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ. ವರ್ಲ್ಡ್ ಕ್ಯಾನ್ಸರ್ ಡೇ ಅವೇರ್ನೆಸ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಜನವರಿ 11 ಮಧ್ಯಾಹ್ನ 12 ಗಂಟೆ ಸಂದರ್ಭ ಜಮಖಂಡಿ ನಗರದ ಗಿರಿಮಲ್ಲೇಶ್ವರ ಮಹಾರಾಜರ ಮಠದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರು ಕ್ಯಾನ್ಸರ್ ಕುರಿತು ಜಾಗೃತಿಯನ್ನ ಮೂಡಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖರಾದ ಡಾಕ್ಟರ್ ಸಂತೋಷ್ ಶೆಟ್ಟರ್, ಮೆಟಗುಡ್ ಮಹಾರಾಜರು, ಪುಂಡಲಿಕ್ ಪೂಜಾರಿರು ಸೇರಿದಂತೆ ಸ್ಥಳೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನಂತರ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ಕಾಯಿಲೆಯ ಕುರಿತು ಮತ್ತು ಅದರ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಏನೇನಿರ್ತಾವು ಅಂತಂದ್ರೆ, ಗರ್ಭಾಶಯ ಕಂಠದ ಕ್ಯಾನ್ಸರ್ ಏನೇನು ಇರ್ತದಪ್ಪ ಅಂತಂದ್ರೆ ಬಹಳಷ್ಟು ತೆರನಾಗಿರ್ಬೋದು. ಇದು ವಿಶೇಷವಾಗಿ ಬಿಳಿ ಮುಟ್ಟು ಬರ್ತಿರ್ತೈತಿ. ಪೀರಿಯಡ್ಸ್ ಒಂದು ವಾರ ಹೆಚ್ಚು ಕಡಿಮೆ ಇದ್ದಾಗ ಬರುವಂಥದ್ದು ಬೇರೆ, ನ್ಯಾಚುರಲ್ ಅಲ್ಲ. ಆದರೆ ಕಂಟಿನ್ಯೂಯಸ್ ಆಗಿ ಬರುವಂಥದ್ದು, ವಾಸನೆಯುಕ್ತ ಇರುವಂಥದ್ದು, ಆಮೇಲೆ ಮೊಸರುಗತೆ ಒಡಕಿರುವಂಥದ್ದು, ಆಮೇಲೆ ತೀವ್ರ ತೆರನಾದ ಹೊಟ್ಟೆ ನೋವಿಂದ ಬರ್ತಕ್ಕಂಥದ್ದು, ಇವೆಲ್ಲ ಲಕ್ಷಣಗಳು ಇರ್ತಾವೆ. ಅದರ ಜೊತೆಗೆ ಒಮ್ಮಿಂದೊಮ್ಮೆ ಸಡನ್ನಾಗಿ ಒಂದು 5-6 kg ವೇಟ ರೆಡ್ಯೂಸ್ ಆಗುವಂಥ ಲಕ್ಷಣಗಳನ್ನು ಕೆಲವೊಂದ್ಸಲ ಕಂಡು ಬರ್ತಿರ್ತಾವ. ಹಿಂಗೆ ಯಾವ ಲಕ್ಷಣಗಳು ಅನ್ಯೂಸುವಲ್ ಅನಿಸುತ್ತೆ ಅಂದ್ರೆ ನೀವು ಅಬ್ಸರ್ವ್ ಮಾಡಬೇಕು, ಅಥವಾ ಅವ್ರಿಗೂ ಹೇಳ್ಬೇಕು. ಇದನ್ನ ಮೆಸೇಜ್ ಹೋಗಿ ನೀವು ಬರೀ ಡ್ರಾಯಿಂಗ್ ಮಾಡಿದಷ್ಟೇ ಅಲ್ಲ, ಈ ಮೆಸೇಜ್ನ ಸಹಿತ ಅವ್ರಿಗೆ ಹೋಗಿ ಹೇಳಬೇಕು. ಯಾವ ಅನ್ಯೂಸುವಲ್ ಲಕ್ಷಣಗಳು ಕಂಡು ಬಂದಪ್ಪ ಅಂತಂದ್ರೆ ಅವರಿಗೆ ಹೇಳುವುದರ ಮುಖಾಂತರ ಅದನ್ನ ಅರ್ಲಿ ನಾವು ಟೆಸ್ಟ್ ಮಾಡಿಸಬೇಕು. ಟೆಸ್ಟ್ ಮಾಡಿಸಿದ ಮೇಲೆ ಅದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಅಥವಾ ಅದನ್ನು ಟ್ರೀಟ್ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಆಗ್ತದೆ. ಗರ್ಭಾಶಯ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಇದನ್ನು ಸಂಪೂರ್ಣವಾಗಿ ಟ್ರೀಟ್ ಮಾಡಬಹುದು. ಯಾವಾಗಪ್ಪ ಅಂತಂದ್ರೆ ಅದು ಬೇರೆ ಅಂಗಗಳಿಗೆ ಹಬ್ಬದೇ ಇರುವಾಗ. ಬೇರೆ ಅಂಗಗಳಿಗೆ ಹಬ್ಬುವುದನ್ನು ಹೆಂಗೆ ತಪ್ಪಿಸ್ಬೋದು ಅಂತಂದ್ರೆ ಅರ್ಲಿ ಡಿಟೆಕ್ಷನ್ ಮಾಡೋದ್ರಿಂದ ಮಾಡಬಹುದು. ಗುರುಗಳ ಕಡೆಯಿಂದ ಸನ್ಮಾನ ಮಾಡಿಸ್ಬೋದು, ನಮ್ದು ಪುಣ್ಯ ಐತಿ. ಕ್ಯಾನ್ಸರ್ ಬರ್ತಕ್ಕಂತಹ ಮಹಿಳೆಯರ ಪ್ರಮಾಣ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಇಲ್ಲಿ ಕುಂತಿರಲ್ಲ, ನಿಮ್ಮ ಮನೆ ಒಳಗನ ಕ್ಲೋಸ್ ರಿಲೇಟಿವ್ ಆಗಿರ್ಬೋದು, ದೂರದ ರಿಲೇಟಿವ್ ಆಗಿರ್ಬೋದು, ಒಬ್ಬರಿಗೆ ಕ್ಯಾನ್ಸರ್ ಬಂದೇ ಇರ್ತದೆ. ಅಂದರೆ ಕ್ಯಾನ್ಸರ್ ಅಫೆಕ್ಟ್ ಇರಲಾರಂಥ ಒಂದು ಮನೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಕ್ಯಾನ್ಸರ್ ಎಂಬತಕ್ಕಂಥ ಒಂದು ವಿಷಯ ವರ್ತುಲದಲ್ಲಿ ನಾವೆಲ್ಲರೂ ಇದೀವಿ. ಅದಕ್ಕೆ ದಯಮಾಡಿ ಅವೇರ್ನೆಸ್ಸನ್ನು ತೆಗೆದುಕೊಳ್ಬೇಕು. ಇನ್ನೊಂದು 2 ನಿಮಿಷ ತಗೊಂತೇನೆ ಬರೀ ನಾನು. ನನ್ನ ಪ್ರಾಕ್ಟೀಸ್ನಲ್ಲಿ ನಾವು ಕಂಡುಕೊಂಡಂಗೆ ಮಹಿಳೆಯರಿಗೆ ಯಾಕೆ ವಿಶೇಷವಾಗಿ ಅಲ್ಲಿ ಬರಾಕತೈತಿ ಇತ್ತೀಚಿನ ದಿನಗಳೊಳಗೆ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ದಯಮಾಡಿ ಲೇಡೀಸ್ ವಿಶೇಷವಾಗಿ ಊಟ ಭಾಳಷ್ಟು ಡಿಸ್ಟರ್ಬೆನ್ಸ್ ಟೈಮ್ ತಪ್ಪಿಸಿ ಊಟ ಮಾಡುವಂಥದ್ದು ಲಕ್ಷ ಕೊಟ್ಟು ಪ್ಲೀಸ್. ಬೆಳಗಿನ ಟಿಫಿನನ್ನು 100ಕ್ಕೆ 95% ಮಹಿಳೆಯರು ತಪ್ಪಿಸ್ತೀರಿ. ಇದರ ಪ್ರಾಮಾಣಿಕತೆಯನ್ನು ಹೇಳ್ರಿ. ಬೆಳಗಿನ 9 ರಿಂದ 9:30 ಒಳಗೆ ಟಿಫಿನ್ ಎಷ್ಟು ಜನ ಮಾಡ್ತೀರಿ? ಪ್ರಾಮಾಣಿಕತೆಯನ್ನು ಹೇಳಿ, ಎಷ್ಟು ಜನ ಮಾಡ್ತೀರಿ? ಒಬ್ಬರು ಮಾಡ್ತಾರೋ ನೋಡ್ರಿ. ಆಲ್ಮೋಸ್ಟ್ 90% ಇಲ್ಲೇ ನಾವು ಇರೋದು 12-13 ಜನರೊಳಗೆ 90% ಜನ ಬೆಳಗಿನ ಉಪಹಾರ ಸೇವನೆ ಮಾಡೋದಿಲ್ಲ. ಅಂದ್ರೆ ಅನ್ಕಂಟ್ರೋಲ್ಡ್ ಮೈಟೋಟಿಕ್ ಸೆಲ್ ಡಿವಿಷನ್, ಅಂದರೆ ಬಾಡಿ ಒಳಗೆ ಜೀವಕೋಶಗಳ ಉತ್ಪಾದನೆ ಮತ್ತು ಜೀವಕೋಶಗಳ ನಾಶ ಆಗೋದು ನಿರಂತರವಾಗಿ ನಡೆದಿರ್ತೈತಿ. ಯಾವಾಗ ಜೀವಕೋಶಗಳ ಅವಶ್ಯಕತೆಗಿಂತ ಹೆಚ್ಚು ಉತ್ಪತ್ತಿಯಾಗಿ ಪ್ರಾರಂಭ ಆಗ್ತಾವಲ್ಲ, ಅವಾಗ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಕೈತಿ. ಮತ್ತು ಯಾವುದರ ಒಂದು ಭಾಗದ ಮೇಲೆ ನಿರಂತರವಾಗಿ ಇರಿಟೇಷನ್ ಆಕ್ಕಿತ್ತಂದ್ರೆ, ತೊಂದರೆ ಆಕ್ಕಿತ್ತಂದ್ರೆ ಆ ಭಾಗಕ್ಕೆ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಜಾಸ್ತಿ. ಅದಕ್ಕೆ ಊಟ ನಾವು ಟೈಮ್ ಸರಿ ಮಾಡದೇ ಇರೋದ್ರಿಂದ ಪಚನ ಕ್ರಿಯೆ ಡಿಸ್ಟರ್ಬ್ ಆಕೈತಿ. ನೆಕ್ಸ್ಟ್ ಅದರಿಂದ ಡಿಸ್ಟರ್ಬ್ ಆಗುವಂಥದ್ದು ಯಾವುದು? ಸಣ್ಣ ಕರುಳಿನ ಕೆಳಗಿರುವಂತಹ
ಗರ್ಭಾಶಯ. ಅದಕ್ಕೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ದಯಮಾಡಿ ಟೈಮ್ ಸರಿ ಊಟ ಮಾಡೋದನ್ನು ಕಲೀರಿ. ಬೆಳಗ್ಗೆ 9 ಟಿಫಿನ್ ಮಾಡಲೇಬೇಕು ಕಂಪಲ್ಸರಿ. ಮತ್ತು ರಾತ್ರಿ ಊಟ 7-8 ಅಂದ್ರೆ ಮುಗಿಸ್ಬಿಡುವಂಥ ಪ್ರಯತ್ನ ಭಾಳಷ್ಟು ಮಾಡಬೇಕು ನೀವು. ಆಮೇಲೆ ಮಧ್ಯಾಹ್ನ ಊಟನೂ ಸಹಿತ 1-2 ಒಳಗೆ ಮುಗಿಸುವಂಥ ಪ್ರಯತ್ನ ಮಾಡಿರಿ. ಇದು ಫಸ್ಟ್. ಎರಡನೇದು ಏನಪ್ಪ ಅಂತಂದ್ರೆ, ಆದಷ್ಟು ಕರೆದಂಥ ಪದಾರ್ಥಗಳನ್ನ ಬಂದ್ ಮಾಡಿರಿ. ನಿಮ್ಮ ವಯಸ್ಸು ಹೆಚ್ಚು ಲೈಕ್ ಮಾಡೋದು ಕರೆದಂಥ ಪದಾರ್ಥಗಳನ್ನ ಒಡ ಹೋಗಿ ತೊಗೊಳ್ತಿರುವಂಥದ್ದು, ಆಮೇಲೆ ಕುರ್ಕುರಿ, ಬೇಕ್ರಿ, ಫಾಸ್ಟ್ ಫುಡ್. ದಯಮಾಡಿ ಇದು ಒಂದು ಜೋಕಾಗಿ ನೀವು ತೆಗೆದುಕೊಂಡು ಸಹಿತ ಭಾಳಷ್ಟು ಸೀರಿಯಸ್ ಆಗಿ ವಿಚಾರ ಮಾಡಬೇಕಂತ ಸಂದರ್ಭಗಳು ನಾವು ಇದೀವತ್ತು. ಯಾಕಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟೈತಪ್ಪ ಅಂತಂದ್ರೆ, 2026 ನಂತರ ಜಗತ್ತಿನಲ್ಲಿ ಪ್ರತಿ ವರ್ಷ 25-30 ಲಕ್ಷ ಹೊಸ ಕ್ಯಾನ್ಸರ್ ಕೇಸ್ಗಳು ಬರುವುದಾವ. ಅದು ಹೆಚ್ಚು ಅಫೆಕ್ಟೆಡ್ ಭಾರತ ದೇಶ ಮೇಲೆ ಆಕೈತಿ. ಅದರಲ್ಲಿ 70-80% ಲೇಡೀಸ್ ಇರ್ತಾರೆ. ಎಷ್ಟು ಹೇಳಿದ್ರಿ? 70-80% ಲೇಡೀಸ್ ಇರ್ತಾರೆ. ಅದರ ಪ್ರಭಾವ ಈಗಾಗಲೇ ಪ್ರಾರಂಭ ಆಗಿದೆ. ನಾವು ಪ್ರಾಕ್ಟೀಸ್ ಮಾಡೋರು ನಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಕ್ಯಾನ್ಸರ್ ಸೆಂಟರ್ಸಿಗೆ ನಾವು ಫೋನ್ ಮಾಡಿ ಕೇಳಿದಾಗ ಹೇಳಾಗ್ತಾರೆ ಅವರು, ಲಾಸ್ಟ್ 6 ತಿಂಗಳು 7 ತಿಂಗಳಿಂದ ಕ್ಯಾನ್ಸರ್ ಅಫೆಕ್ಟೆಡ್ ಮಹಿಳೆಯರು ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗೈತಿ. ಅವರು ಸಹಿತ 50 ವರ್ಷದ ಒಳಗಿನವರು ಜಾಸ್ತಿ ಇದಾರು ಅಂತೇಳಿ. ಅದಕ್ಕೆ ಯಾರಾದರೂ ನಿಮ್ಮ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ರೆ ಅಥವಾ ದೂರಿನವ್ರು ಇದ್ರೆ ಅದರ ನೋವು ನಿಮ್ಗೆ ಗೊತ್ತಾಗ್ತೈತಿ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡುವಂಥದ್ದು, ಆಮೇಲೆ ಆದಷ್ಟು ಕರೆದಂಥ ಪದಾರ್ಥಗಳು, ಗೋಧಿಯಿಂದ ಮಾಡಿದಂಥ ಪದಾರ್ಥಗಳು, ಫ್ರಿಜ್ನಲ್ಲಿ ಇಟ್ಟು ತಿನ್ನುವಂಥ ಪದಾರ್ಥಗಳನ್ನು ಬಂದ್ ಮಾಡಿರಿ. ಮೊಸರು, ಮಜ್ಜಿಗೆನ ಫ್ರಿಜ್ನಾಗ ಇಡೋದನ್ನು ಬಂದ್ ಮಾಡಿರಿ. ಆದಷ್ಟು ತರಕಾರಿ, ತಪ್ಪಲು ಪಲ್ಯ, ಹಣ್ಣುಗಳನ್ನು ಹೆಚ್ಚು ಉಪಯೋಗ ಮಾಡಿರಿ. ನೀವು ಒಂದು ಕ್ವಶನ್ ಕೇಳ್ಬೋದು, ಹಣ್ಣುಗಳನ್ನು ಸಹಿತ ನೀವು ತರಕಾರಿಗಳನ್ನು ಸಹಿತ ಕೆಮಿಕಲ್ ಹೊಡೆದಿರ್ತಾರೆ ರೀ, ಅವು ಅಫೆಕ್ಟ್ ಆಗ್ಬೋದು. 100% ಅಫೆಕ್ಟ್ ಆಗ್ತಾವೆ. ಕೆಮಿಕಲ್ ಹೊಡೆಯೋದ್ರಿಂದಲೇ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗಿದೆ. ಅದರಿಂದ ಹೆಂಗೆ ಹೊರಗೆ ಬರಬೇಕು ಅಂತಂದ್ರೆ, ನೀವು ತಂದಂತಹ ತರಕಾರಿಗಳನ್ನು, ಹುಣಸೆ ಹಣ್ಣು ಮತ್ತು ಇದು ಏನಂತಾರೆ ನಮಗೆ ಅರಿಶಿನ, ಇದರಿಂದ ಒಂದು ನೀರು ತಯಾರು ಮಾಡಬೇಕು. ಹುಣಸೆಯನ್ನು ನೆನೆ ಇಡಬೇಕು. ಅದರ ನೀರು ಮತ್ತು ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ದ್ರವ ರೆಡಿ ಮಾಡಿಕೊಂಡು ಅದರಲ್ಲಿ ನೀವು ಕಾಯಿಪಲ್ಯ ತಂದಂಥಗಳನ್ನೆಲ್ಲ ಸ್ವಚ್ಛಂಗೆ ತೊಳಿಬೇಕು. ಹಿಂಗೆ ಮಾಡೋದ್ರಿಂದ 80-90% ಕೆಮಿಕಲ್ ಅಫೆಕ್ಟ್ ಕಡಿಮೆ ಆಗ್ತದೆ. ತಿಳಿತಿಲ್ರಿ? ಹಿಂಗೆ ನೀವು ಮಾಡೋದ್ರಿಂದ ಕೀಟನಾಶಕಗಳಿಂದ, ಆಮೇಲೆ ಕ್ರಿಮಿನಾಶಕಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಪ್ಪಿಸ್ಬೋದು. ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದ್ರಿಂದ, ಆಮೇಲೆ ಪೌಷ್ಟಿಕಾಂಶ ಇತ್ತಂಥ ಆಹಾರವನ್ನು ಉಪಯೋಗ ಮಾಡೋದ್ರಿಂದ ನೀವು ಕ್ಯಾನ್ಸರ್ನ ದೂರ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಫಿಸಿಕಲ್ ಎಕ್ಸಸೈಸ್, ಬಾಡಿ ಎಕ್ಸಸೈಸನ್ನು ಮಾಡುವಂಥದ್ದಾಗಿರ್ಬೋದು. ನಾವು ಭಾಳಷ್ಟು ಸ್ಕೂಲಿಗೆ ಹೋಗ್ತೀವಿ ನಾವು. ಅಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮ ವಯಸ್ಸಿನವರಿಗೆ ರೊಟ್ಟಿ ಮಾಡೋದನ್ನು ಕಲಿಬೇಕು, ರೊಟ್ಟಿ ತಿನ್ನೋದನ್ನು ಕಲಿಬೇಕು. ರೊಟ್ಟಿ ಮಾಡೋದಂತಂದ್ರೆ ಬರ್ಷನ್ ಕಟ್ಟಿ ಮೇಲೆ ನಿಂತು ಮಾಡೋದಲ್ಲ ರೀ, ಕೆಳಗಡೆ ಕುಂತು ಮಾಡೋದು. ಕಾಲು ಹಿಂಗೆ ಅಗಲ್ ಮಾಡ್ಕೊಂಡು ಕುಂತು ಮಾಡ್ತಾರಲ್ಲ, ಹಂಗೆ ಮಾಡೋದ್ರಿಂದ ಗರ್ಭಾಶಯಕ್ಕೆ ವಿಶೇಷವಾದಂಥ ಒಂದು ವ್ಯಾಯಾಮ ಸಿಗ್ತೈತಿ. ಗರ್ಭಾಶಯ ಕಂಠಕ್ಕೂ ಒಂದು ವಿಶೇಷವಾದ ವ್ಯಾಯಾಮ ಸಿಗ್ತೈತಿ. ಆಮೇಲೆ ಗರ್ಭಾಶಯ ಸಂಬಂಧಿ ಮತ್ತು ಮಹಿಳೆಯರಿಗೆ ಬರ್ತಕ್ಕಂಥ ಬಹಳಷ್ಟು ಕಾಯಿಲೆಗಳನ್ನು ನಾವು ತಪ್ಪಿಸಬಹುದು. ಆದ್ದರಿಂದ ನಿಮ್ಮ ಬ್ಯುಸಿ ಶೆಡ್ಯೂಲ್ ಒಳಗೂ ಟೈಮ್ ಕೊಟ್ಟು ನಮ್ಮ ಮಾತನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಇಂಥ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ಕಾರ್ಯಕ್ರಮದ ಆಯೋಜಕರಿಗೂ ಮತ್ತು ಪೂಜ್ಯ ಗುರುಗಳಿಗೂ, ಆಮೇಲೆ ABP ಸಂಚಾಲಕರಿಗೂ, ತಮ್ಮೆಲ್ಲರಿಗೂ ಸಹಿತ ಪತ್ರಕರ್ತ ಅವರಿಗೂ ಸಹಿತ ತುಂಬ ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಅತ್ಯಂತ ಇಂಪಾರ್ಟೆಂಟ್ ಪ್ರಕೃತಿ ಇಂಥ ಅದ್ಭುತವಾದ ಡೈಲಿ ಆದರೆ 2 ಅಲ್ಲಿ ಮೂಡಿದ ಹಾಡನುಲಿಯ